Hello, dear students. Good morning to all of you. My name is Dharmurappa. Currently, I am working as Assistant Professor in Department of Management Studies from JFJC HD Kote. This is my 5th hour class for Financial Accounting online classes for BBA first year under the head of KSOU. ನಾನು ಇಂದಿನ ತರಗತಿಯಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಕೆಲವೊಂದು ಚಾಪ್ಟರ್ಸ್ ನಾವು ಆಲ್ರೆಡಿ ಕವರ್ ಮಾಡಿದ್ವಿ. ಸೊ ಇವನ್ ಫೈನಾನ್ಷಿಯಲ್ ಅಕೌಂಟ್ ಫೈನಲ್ ಅಕೌಂಟ್ಸ್ ಫಾರ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಈಗಾಗಲೇ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಆ ಥಿಯರಿ ಪಾರ್ಟ್. ಸೊ ಇವತ್ತು ನಾನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಮುಂಚಿತವಾಗಿ ಸೊ ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಟೈಮ್. ಸೊ ವಾಟ್ ಆರ್ ದಿ ಥಿಂಗ್ಸ್ ದಟ್ ವಿ ಕವರ್ಡ್ in final accounts for sole trading concerns. Okay, so final accounts andre this is the final stage of accounting life cycle. So inputs, output. So input ಏನಿಲ್ಲ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಅಂತಂದ್ರೆ ಟು ಎಂಟ್ರಿಂಗ್ ದ ಟ್ರಾನ್ಸಾಕ್ಷನ್ಸ್. ನೀವು ಟ್ರಾನ್ಸಾಕ್ಷನ್ ನ ಎಂಟರ್ ಮಾಡಿದ ತಕ್ಷಣ ಸೊ ಇಟ್ ವಿಲ್ ಟೇಕ್ ಸರ್ಟನ್ ಪ್ರೋಸೆಸ್. ಸೊ ಜರ್ನಲ್ ಆಗಿರ್ಬೋದು, ಲೆಡ್ಜರ್ ಆಗಿರ್ಬೋದು, ಅದೇ ರೀತಿಯಾಗಿ ಅಡ್ಜಸ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ತೀವಿ. ಸೊ ಅಡ್ಜಸ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಆದ್ಮೇಲೆ ವಿಲ್ ಪೋಸ್ಟ್ ದ ಕ್ಲೋಸಿಂಗ್ ಎಂಟ್ರೀಸ್, ಕ್ಲೋಸಿಂಗ್ ಜರ್ನಲ್ ಎಂಟ್ರೀಸ್ ಅಂತ ಕರಿತೀವಿ. ಅದಾದ್ಮೇಲೆ ಸೊ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಫೈನಲ್ ಅಕೌಂಟ್ಸ್. ಸೊ ಫೈನಲ್ ಅಕೌಂಟ್ ಈಸ್ ದ ಫೈನಲ್ ಪ್ರಾಡಕ್ಟ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್, ಎಂಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಸಪೋಸ್ ನೀವು ಏನಾದ್ರು ಕ್ಯಾಮ್ರಾ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ನೋಡಿದ್ರೆ ಸೊ ವಾಟ್ ಆರ್ ದಿ ಇನ್ಪುಟ್ಸ್, ಆಕ್ಸೆಸರೀಸ್. ಸೊ ನೀವು ಕ್ಯಾಮ್ರಾ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅಂದ್ರೆ ಆಕ್ಸೆಸರೀಸ್ ಏನಾದ್ರು ಆಗಿರ್ಬೋದು, ಲೆನ್ಸ್ ಆಗಿರ್ಬೋದು, ಒಳಗಡೆ ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು, ಕಾಂಪೋನೆಂಟ್ಸ್ ಆಫ್ ಕ್ಯಾಮ್ರಾಸ್, ಅದನ್ನ ನಾವು ಇನ್ಪುಟ್ಸ್ ಅಂತ ಕರಿತೀವಿ. ಅಸೆಂಬ್ಲಿಂಗ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಎಲ್ಲ ಕನೆಕ್ಟ್ ಆಗ್ಬಿಟ್ಟು ಫೈನಲ್ ಆಗಿ ಕ್ಯಾಮ್ರಾ ಆಗಿ ಬರುತ್ತೆ ಎಂಡ್ ಪ್ರಾಡಕ್ಟ್. ಅದೇ ರೀತಿಯಾಗಿ ನಮ್ಮ ಅಕೌಂಟಿಂಗ್ ಲೈಫ್ ಸೈಕಲ್ ಅಲ್ಲಿ ದೇರ್ ಆರ್ ವೇರಿಯಸ್ ಸ್ಟೇಜಸ್, ದೇರ್ ಆರ್ ವೇರಿಯಸ್ ಪ್ರೋಸೆಸ್, ರೈಟ್? ಆ ಪ್ರೋಸೆಸ್ ಅಲ್ಲಿ ಕೊನೆಯ ಸ್ಟೇಜ್ ಯಾವ್ದಾಗಿರುತ್ತೆ ಅಂದ್ರೆ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಆಗಿರುತ್ತೆ. ಸೊ ಫೈನಲ್ ಅಕೌಂಟ್ ಅಂತ ಬಂದಾಗೆ ಸೊ ಹಿಯರ್ ವಿ ಹ್ಯಾವ್ ಸರ್ಟನ್ ಕಾಂಪೋನೆಂಟ್ಸ್. ಸೊ ಫೈನಲ್ ಅಕೌಂಟ್ ನಥಿಂಗ್ ಬಟ್ ವಾಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರ್ಸ್ಕೊಳ್ಬೇಕಾದ್ರೆ ಸೊ ವಿ ಹ್ಯಾವ್ ಸರ್ಟನ್ ಕಾಂಪೋನೆಂಟ್ಸ್. ಈ ಕಾಂಪೋನೆಂಟ್ಸ್ ನಾವು ಎರಡು ವಿಧದಲ್ಲಿ ನೋಡ್ತೀವಿ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಗೆ, ಇನ್ನೊಂದು ಟ್ರೇಡಿಂಗ್ ಕನ್ಸರ್ನ್ಸ್ ಗೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ ಅಲ್ಲಿ ಸೊ ದೇರ್ ಆರ್ 4 ಕಾಂಪೋನೆಂಟ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅದೇನಂತಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಸೆಕೆಂಡ್ ಒನ್ ಇಸ್ ಟ್ರೇಡಿಂಗ್ ಅಕೌಂಟ್, ಥರ್ಡ್ ಒನ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಫೋರ್ತ್ ಒನ್ ಇಸ್ ಬ್ಯಾಲೆನ್ಸ್ ಶೀಟ್. So this is for manufacturing concern. If there is a trading concern, then what are the financial components? Or new trading concern you know that again there are 3 financial components. There is trading account, profit and loss account, and balance sheet, right? So balance sheet it's also known as a statement of position, financial position anta kuda kariti navu. So let us understand. So what is a partnership concept? I mean not partnership, sorry, proprietorship. Proprietorship means what? Owners. Okay, ಇಲ್ಲಿ ನಾವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಮೀನ್ಸ್ ವಾಟ್? ದ ಪರ್ಸನ್ ಹೂ ಇಸ್ ಓನಿಂಗ್, ಐ ಮೀನ್ ದ ಎಂಟಿಟಿ ವಿಚ್ ಇಸ್ ಓನ್ಡ್ ಬೈ ಸಿಂಗಲ್ ಮೆಂಬರ್ ಇಸ್ ನೋನ್ ಆಸ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಸೊ ಇದು ಏನಾಗಿರುತ್ತೆ ಅಂತಂದ್ರೆ ಸೊ ಎ ಆರ್ಗನೈಸೇಷನ್ ಇಸ್ ಓನ್ಡ್ ಬೈ ಸಿಂಗಲ್ ಪರ್ಸನ್, ಐ ಮೀನ್ ವಿಚ್ ಇಸ್ ಓನ್ಡ್ ಬೈ ಸಿಂಗಲ್ ಪರ್ಸನ್, ಕಂಟ್ರೋಲ್ಡ್ ಅಂಡ್ ಆಪರೇಟೆಡ್ ಬೈ ಸಿಂಗಲ್ ಪರ್ಸನ್. ಸೊ ಆಪರೇಟ್ ಮಾಡಕ್ಕೂ ಒಬ್ಬನೇ ಇರ್ತಾನೆ, ಸೊ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಒಬ್ಬನೇ ಇರ್ತಾನೆ. ಸೊ ಪ್ಲಸ್ ಈ ವ್ಯಾಪಾರ ಸಂಸ್ಥೆ, ಏಕವ್ಯಕ್ತಿ ವ್ಯಾಪಾರ ಸಂಸ್ಥೆಯಲ್ಲಿ ಏನೆಲ್ಲ ಲಾಭ ನಷ್ಟಗಳಿಗೆ ಇವನೇ ಹೊಣೆಗಾರನಾಗಿರ್ತಾರೆ. ಸೊ ಹಾಗಾಗಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಅಲ್ಲಿ ಲಯಬಿಲಿಟೀಸ್ ಆರ್ ಅನ್ಲಿಮಿಟೆಡ್. ಸೊ ಇಲ್ಲಿ ಲಯಬಿಲಿಟೀಸ್ ಆರ್ ನಾಟ್ ಲಿಮಿಟೆಡ್ ಇನ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್. ಓಕೆ, ದೀಸ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್, ರೈಟ್? So now move on to the income statement, balance sheet of sole proprietorship or sole proprietary firm ಅಂತ ಕರೀತೀವಿ. ಸೊ ಇಲ್ಲಿ ನಾವು ಯಾಕೆ ಫೈನಲ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಂತಂದ್ರೆ there are 2 reasons. One is trading results ಕ್ಯಾಲ್ಕುಲೇಟ್ ಮಾಡೋದಕ್ಕೆ, or to know the trading results. Second one is to know the financial position of the sole trading concerns. ಸೊ ನಾವು ಫೈನಾನ್ಷಿಯಲ್ ಪೊಸಿಷನ್ ನೋಡ್ಲಿಕ್ಕೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಟ್ರೇಡಿಂಗ್ ರಿಸಲ್ಟ್ ನೋಡ್ಲಿಕ್ಕೆ we are going to prepare two account, that is trading and profit and loss account. ಸೊ ಇಲ್ಲಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಬೈನ್ಡ್ ಆಗೋದು ಮಾಡಬಹುದು, ಇಲ್ಲ ಟ್ರೇಡಿಂಗ್ ಅಕೌಂಟ್ ಸಪರೇಟ್ ಆಗಿ ಮಾಡ್ಬಿಟ್ಟು ಅದಾದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬಹುದು. ಸೊ ಜನರಲಿ ಸೊ ಸ್ಟೂಡೆಂಟ್ ಲೆವೆಲ್ ಅಲ್ಲಿ ಸೊ ಹೇಗೆ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಹೇಗೆ ಮಾಡ್ತೀವಿ ಅಂದ್ರೆ ಬೈ ಕಂಪೇರಿಂಗ್ ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರೈಟ್? ಸೊ ಇನ್ ಕೇಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಆಗಿದ್ರೆ ವಿ ಆರ್ ಗೋಯಿಂಗ್ ಟು ಇನ್ಕ್ಲೂಡ್ 4 ಫಿನಾನ್ಷಿಯಲ್ ಕಾಂಪೋನೆಂಟ್ಸ್, ರೈಟ್? ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ and balance sheet. This is applicable for manufacturing concern. Okay, so manufacturing concern. So manufacturing account ಅಲ್ಲಿ manufacturing concerns ಅಲ್ಲಿ so ಈಗಾಗಲೇ ಹೇಳಿದೆ there are 4 important components of financial statements. ಅದರಲ್ಲಿ manufacturing account. ಈ manufacturing account ಅಲ್ಲಿ ಏನೇನಿರುತ್ತೆ, ಅದು ಹೇಗೆ ಶುರು ಆಗುತ್ತೆ, ಸೊ ಸ್ಪೆಸಿಮೆನ್ ಆರ್ ಪ್ರೊಫಾರ್ಮಾ ಹೇಗಿರುತ್ತೆ, ಸೊ ಅದನ್ನ ನಾವು ನೋಡ್ತಾ ಹೋಗೋಣ ಇಲ್ಲಿ. ಸೊ ಯೂಶಲಿ
ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಹೆಸರೇ ಹೇಳುತ್ತೆ ನಮಗೆ ಯಾವೆಲ್ಲ ಎಂಟಿಟೀಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅವರು ಇದನ್ನ ಪ್ರಿಪೇರ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಸೊ ಯೂಶಲಿ ಮ್ಯಾನುಫ್ಯಾಕ್ಚರ್ ಅಕೌಂಟಿಂಗ್ ಲುಕ್ ಅಟ್ ದ ಸ್ಪೆಸಿಮೆನ್, ಇದರಲ್ಲಿ ಏನೇನಿದೆ ನೋಡ್ತಾ ಹೋಗೋಣ. ಸೊ ದೇರ್ ಆರ್ 4 ಕಾಲಮ್ಸ್. ಸೊ ಈ 4 ಕಾಲಮ್ಸ್ ಅಲ್ಲಿ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತ ಇದೆ ಫಾರ್ ದ ಪೀರಿಯಡ್ ಎಂಡೆಡ್ ಆನ್. ಸೊ ಯೂಶಲಿ ಅಕೌಂಟಿಂಗ್ ಪೀರಿಯಡ್ ಅಂತಂದ್ರೆ, ಸೊ ನಾವು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಲ್ಲಿ ಅಗೇನ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂಡ್ ಕನ್ವೆನ್ಷನ್ ಅಲ್ಲಿ ನಾವು ಅಲ್ಲಿ ತಿಳ್ಕೊಂಡಿದೀವಿ. ಸೊ ಅಕೌಂಟಿಂಗ್ ಪೀರಿಯಡ್ ಏನ್ ಹೇಳ್ತೀವಿ ನಿಮ್ಗೆ ಅಂದ್ರೆ, ಸೊ ನಿಮ್ಮ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಏನೇನ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಆಗಿದೆ. ಸೊ ದೇರ್ ಆರ್ 4 ಟೈಪ್ಸ್ ಆಫ್ ಅಕೌಂಟಿಂಗ್ ಪೀರಿಯಡ್. ಸೊ ಒಂದು ಕ್ಯಾಲೆಂಡರ್ ಅಕೌಂಟಿಂಗ್ ಪೀರಿಯಡ್ ಅಂತ ಕರಿತೀವಿ, ಇನ್ನೊಂದು ಫಿನಾನ್ಷಿಯಲ್ ಅಕೌಂಟಿಂಗ್ ಪೀರಿಯಡ್ ಅಂತ ಕರಿತೀವಿ, ಇನ್ನೊಂದು ಶಾರ್ಟ್ ಇಯರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಪೀರಿಯಡ್ ಅಂತ ಕರಿತೀವಿ, ಇನ್ನೊಂದು ರೀತಿಯಲ್ಲಿ ಸೊ 52 or 53 ವೀಕ್ಸ್ ಆಫ್ ಅಕೌಂಟಿಂಗ್ ಪೀರಿಯಡ್ ಅಂತ ಕರಿತೀವಿ. ಸೊ ಕ್ಯಾಲೆಂಡರ್ ಇಯರ್ಸ್ ಆಫ್ ಅಕೌಂಟಿಂಗ್ ಪೀರಿಯಡ್ ಅಂತಂದ್ರೆ, ಸೊ ಇಟ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ January ends with December 31st. ಸೊ ಫಿನಾನ್ಷಿಯಲ್ ಅಕೌಂಟಿಂಗ್ ಪೀರಿಯಡ್ ಇಟ್ ಇಸ್ ಇನ್ ಕೇಸ್ ಆಫ್ ಇಂಡಿಯನ್ ಶಿನಾರಿಯಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, ಇಟ್ ಸ್ಟಾರ್ಟ್ಸ್ ವಿತ್ every April 1st ends with 31st March of next year. ಇದನ್ನ ನಾವು ಇಂಡಿಯನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇಯರ್ ಅಂತ ಕರಿತೀವಿ. ಶಾರ್ಟ್ ಫಿನಾನ್ಷಿಯಲ್ ಶಾರ್ಟ್ ಅಕೌಂಟಿಂಗ್ ಪೀರಿಯಡ್, ಈ ಶಾರ್ಟ್ ಅಕೌಂಟಿಂಗ್ ಪೀರಿಯಡ್ ಇದು ನ್ಯೂ ಎಂಟಿಟಿಗೆ ಇಲ್ಲ ಎಂಟಿಟಿ ಏನಾದ್ರು ವರ್ಷದ ಮಧ್ಯದಲ್ಲಿ ಏನಾದ್ರು ವೈಂಡ್ ಅಪ್ ಆಗ್ತಾ ಇದ್ರೆ ಇಲ್ಲ ಲಿಕ್ವಿಡೇಟ್ ಆಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಶಾರ್ಟ್ ಇಯರ್ ಅಕೌಂಟಿಂಗ್ ಪೀರಿಯಡ್ ನೋಡ್ತೀವಿ. ಇನ್ನು 52-53 ವೀಕ್ಸ್ ಆಫ್ ಅಕೌಂಟಿಂಗ್ ಪೀರಿಯಡ್ ಯೂಶಲಿ ನಮ್ಮ ಇಂಡಿಯನ್ ಸಿನಾರಿಯೋದಲ್ಲಿ ಈ ಅಕೌಂಟಿಂಗ್ ಪೀರಿಯಡ್ ಯೂಸ್ ಮಾಡಲ್ಲ. ವೆಸ್ಟರ್ನ್ ಕಂಟ್ರೀಸ್ ಕಂಪನೀಸ್ ಆರ್ ಫಾಲೋಯಿಂಗ್ ದಿಸ್ ಒನ್. ಸೊ ಹಾಗಾಗಿ ಈ 52-53 ವೀಕ್ಸ್ ಅಕೌಂಟಿಂಗ್ ಪೀರಿಯಡ್ ನಮ್ಮ ಇಂಡಿಯನ್ ಸಿನಾರಿಯೋದಲ್ಲಿ ಅಷ್ಟೊಂದು ಹೆಸರುವಾಸಿ ಆಗಿಲ್ಲ ಅದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ಸ್ ನೋಡೋದಾದ್ರೆ ಸ್ಪೆಸಿಮೆನ್ ಅಲ್ಲಿ, ಸೊ ಲುಕ್ ಅಟ್ ದ ಡೆಬಿಟ್ ಸೈಡ್, ರೈಟ್. ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ನಾವು 2 ಭಾಗಗಳಾಗಿ ನೋಡಬಹುದು, ಒಂದು ಡೆಬಿಟ್ ಸೈಡ್ ಇನ್ನೊಂದು ಕ್ರೆಡಿಟ್ ಸೈಡ್. So debit side ಅಲ್ಲಿ we are going to incorporate expenses which are related to manufacturing account. So credit side ಅಲ್ಲಿ ನೋಡ್ತಾ ಹೋದ್ರೆ, so credit side ಅಲ್ಲಿ so we are going to record incomes which is related to manufacturing account, right? So debit side ಅಲ್ಲಿ ನೋಡಿ, so debit side ಅಲ್ಲಿ it start with opening WIP. What is WIP? Work in progress. What is work in progress? Goods not yet finalized. Goods which is in the production process. ಸೊ ಅದ್ರ ನಾವು ಓಪನಿಂಗ್ WIP ಅಂತ ಕರಿತೀವಿ. ಸೊ ಅದಾದ್ಮೇಲೆ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಸೊ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಲ್ಲಿ ನಾವು ಏನೇನ್ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಸೊ ಪರ್ಚೇಸಸ್ ಲೆಸ್ ಪರ್ಚೇಸ್ ರಿಟರ್ನ್ಸ್. ಇನ್ ಕೇಸ್ ಏನಾದ್ರು ಪರ್ಚೇಸ್ ರಿಟರ್ನ್ಸ್ ಏನಾದ್ರು ಇದ್ರ ಬಿಸ್ನೆಸ್ ಅಲ್ಲಿ ಅದನ್ನ ನಾವು ಪರ್ಚೇಸ್ ಡಿಡಕ್ಟ್ ಮಾಡ್ತೀವಿ. ಪ್ಲಸ್ ಫ್ರೈಟ್. ಸೊ ಫ್ರೈಟ್ ಅಂತಂದ್ರೆ ನೀವೇನಾದ್ರು ವಸ್ತುಗಳನ್ನ ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ಯು ಆರ್ ಗೋಯಿಂಗ್ ಟು ಪೇ ಸರ್ಟನ್ ಎಕ್ಸ್ಪೆನ್ಸಸ್, you are going to incur certain expenses, ಅದನ್ನ ಫ್ರೈಟ್ ಅಂತ ಕರಿತೀವಿ. ಕ್ಯಾರೇಜ್ ಇನ್ವರ್ಡ್ಸ್, ಫ್ರೈಟ್, ಇವೆರಡನ್ನೂ ನಾವು ಪರ್ಚೇಸ್ ಅಕೌಂಟ್ ಗೆ ಆಡ್ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ಪರ್ಚೇಸ್ ರಿಟರ್ನ್ಸ್ ಇದ್ರೆ ಅದನ್ನ ಡಿಡಕ್ಟ್ ಮಾಡ್ತೀವಿ. ಈ ಮೂರನ್ನ ಕ್ಲಬ್ ಮಾಡಿದ್ರೆ ಸೊ ಯು ವಿಲ್ ಕಮ್ ಟು ನೋ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಕೂಡ ಕರಿತೀವಿ. ಸಿಂಪಲ್ ಆಗಿ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ನ ಫಾರ್ಮುಲಾ ರೂಪದಲ್ಲಿ ನೋಡೋದಾದ್ರೆ ಪರ್ಚೇಸಸ್ ಪ್ಲಸ್ ಫ್ರೈಟ್ ಪ್ಲಸ್ ಕ್ಯಾರೇಜ್ ಇನ್ವರ್ಡ್ ಮೈನಸ್ ಪರ್ಚೇಸ್ ರಿಟರ್ನ್ಸ್. ಇಲ್ಲ ನೀವು ಪರ್ಚೇಸ್ ರಿಟರ್ನ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೂಡ ಡಿಡಕ್ಟ್ ಮಾಡಬಹುದು. ಹೇಗೆ ಅಂತಂದ್ರೆ ಪರ್ಚೇಸಸ್ ಮೈನಸ್ ಪರ್ಚೇಸ್ ರಿಟರ್ನ್ಸ್ ಪ್ಲಸ್ ಕ್ಯಾರೇಜ್ ಇನ್ವರ್ಡ್ ಪ್ಲಸ್ ಫ್ರೈಟ್. ಸೊ ಈ ಫಾರ್ಮುಲಾ ಏನ್ ಕೊಡುತ್ತೆ ನಮ್ಗೆ ಅಂತಂದ್ರೆ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್, ರೈಟ್. ಸೊ ಅದಾದ್ಮೇಲೆ ಡೈರೆಕ್ಟ್ ಲೇಬರ್, ನೀವೇನಾದ್ರು ಆ ವೇಜಸ್ ನ ಇನ್ಕರ್ ಮಾಡಿದ್ರೆ ಸೊ ಅದನ್ನ ನಾವು ಡೈರೆಕ್ಟ್ ಲೇಬರ್ ಅಂತ ಕರಿತೀವಿ. ಸಿನ್ಸ್ ಇಟ್ ಇಸ್ ಎಕ್ಸ್ಪೆನ್ಸಸ್ ವಿ ಆರ್ ಗೋಯಿಂಗ್ ಟು ಶೋ ಇಟ್ ಡೆಬಿಟ್ ಸೈಡ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಡೈರೆಕ್ಟ್ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿ ಓವರ್ಹೆಡ್. So factory overhead ಅಲ್ಲಿ so expenses or overheads are related to the factory. ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ ಕೂಡ ಕರಿತೀವಿ. ಏನೇನು ಬರ್ತಿದ್ರಲ್ಲಿ ಅಂತಂದ್ರೆ ಫ್ಯಾಕ್ಟರಿ ಲೈಟಿಂಗ್ ಆಗಿರ್ಬೋದು, ಫ್ಯಾಕ್ಟರಿ ಫ್ಯೂಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು. ಸೊ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್, ಸೊ ಅದನ್ನ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಅದರದ ಎಕ್ಸ್ಪೆನ್ಸಸ್ ಆರ್ ಐಟಮ್ಸ್ ಎಲ್ಲಿ ಬರುತ್ತೆ ನಮಗೆ ಆ ಫ್ಯಾಕ್ಟರಿ ಓವರ್ಹೆಡ್ಸ್ ಅಲ್ಲಿ ಬರುತ್ತೆ. ಸೊ ದಿಸ್ ಅಬೌಟ್ ಡೆಬಿಟ್ ಸೈಡ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. So look at the credit side of the manufacturing account. So credit side ಅಲ್ಲಿ ನಾನು ಈಗಾಗಲೇ ಹೇಳಿದೆ, ಸೊ ಇಲ್ಲಿ ಡೈರೆಕ್ಟ್ ಇನ್ಕಮ್ ಮಾತ್ರ ನಾವು ತೋರಿಸ್ತೀವಿ, ಅಂದ್ರೆ ಇನ್ಕಮ್ ಪೋರ್ಷನ್ ಮಾತ್ರ ಇಲ್ಲಿ ತೋರಿಸ್ತೀವಿ. ಇಲ್ಲಿ ಬೈ ಟ್ರೇಡಿಂಗ್ ಅಕೌಂಟ್ ಅಂತಿದೆ, ಸೊ ಅದು ಬ್ಯಾಲೆನ್ಸಿಂಗ್ ಫಿಗರ್. ಸೊ ಅದು ಈಗ ನಾವು ಕಂಡುಹಿಡ್ಕೊಳಕ್ ಆಗಲ್ಲ. ಸೊ ಕ್ಲೋಸಿಂಗ್ WIP ನಮಗೆ ಗೊತ್ತು ಮಾಡ್ಕೊಳ್ಬೇಕು. ಸೊ ಆ ಇನ್ಫಾರ್ಮೇಶನ್ ನಿಮ್ಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಇಲ್ಲ ಫೈನಲ್ ಅಕೌಂಟ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ವಾಟ್ ಈಸ್ ಕ್ಲೋಸಿಂಗ್ WIP? ಸೊ ಕ್ಲೋಸಿಂಗ್ WIP ತಗೊಂಡಾದ್ಮೇಲೆ ಸೊ ಟೋಟಲ್ ಡೆಬಿಟ್
ಅಂಡ್ ಟೋಟಲ್ WIP ಎರಡಕ್ಕೂ ಡಿಫರೆನ್ಸ್ ತಗೊಳ್ತೀವಿ. ಆ ಡಿಫರೆನ್ಸ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ we are going to transfer it to the trading account, right? So this is about manufacturing account. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂದ ತಕ್ಷಣ ನೀವು ಏನ್ ನೆನ್ಪಿಟ್ಕೊಳ್ಬೇಕಂತಂದ್ರೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ಸ್ ಗೆ ಸಂಬಂಧಪಟ್ಟಂತ ಎಕ್ಸ್ಪೆನ್ಸಸ್ ಮತ್ತೆ ನಾವು ಕ್ಲೋಸಿಂಗ್ WIP ರಿಲೇಟೆಡ್ ಐಟಮ್ಸ್ ನಾವು ಇಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀವಿ ಅಂದ್ರೆ we are going to register those items in the manufacturing account. This is the manufacturing account, right? So now move on to the next concept called trading account. ಈ ಟ್ರೇಡಿಂಗ್ ಅಕೌಂಟ್ ಯಾರು ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ ಮಾಡಬಹುದು, ನಾನ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ ಕೂಡ ಮಾಡಬಹುದು, ರೈಟ್? ಸೊ ಟ್ರೇಡಿಂಗ್ ಅಕೌಂಟ್ ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ, ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಟ್ರೇಡಿಂಗ್ ರಿಸಲ್ಟ್ಸ್ ಅನ್ನು ನೋಡ್ಬೇಕು. ಸೊ ವಾಟ್ ಇಸ್ ಟ್ರೇಡಿಂಗ್ ರಿಸಲ್ಟ್ಸ್? ಟ್ರೇಡಿಂಗ್ ರಿಸಲ್ಟ್ಸ್ ಅಂತಂದ್ರೆ ಇಲ್ಲಿ ಸೊ ನಾವು ಮಾಡ್ತಿರ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಇದೆನಾ ಇಲ್ಲ ಗ್ರಾಸ್ ಲಾಸ್ ಇದೆನಾ ಅನ್ನೋದನ್ನ ತಿಳ್ಕೊಳ್ಳೋಕೆ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ಸೊ ಕೆಳಗಡೆ ನಾನು ಸ್ಪೆಸಿಮೆನ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಅಂದ್ರೆ ಸ್ಪೆಸಿಮೆನ್ ಇದೆ ಇಲ್ಲಿ. ಸೊ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್, ರೈಟ್? ಆ ಇಯರ್ ಎಂಡೆಡ್ ಕೂಡ ನಾವು ಮೆನ್ಷನ್ ಮಾಡಬೇಕು. ಈ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕೂಡ there are 4 components, there are 4 columns, not components, columns. So particulars amount column, particulars amount column. First 2 columns related to the debit side of the trading account. Second 2 columns, that is particular and credit column. So this is related to credit side of the trading account. So trading account credit side ಅಲ್ಲಿ ನಾವು ಡೈರೆಕ್ಟ್ ಇನ್ಕಮ್ ನ ತಗೊಳ್ತೀವಿ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ we are going to incorporate direct expenses. So first ಹೇಗೆ ಸ್ಟಾರ್ಟ್ ಆಗುತ್ತೆ ಟ್ರೇಡಿಂಗ್ ಅಕೌಂಟ್ ಅಂತಂದ್ರೆ, ಡೆಬಿಟ್ ಸೈಡ್ ಅಲ್ಲಿ by entering the item called opening stock of finished goods. ಏನು ಓಪನಿಂಗ್ ಸ್ಟಾಕ್ ಇದೆ ನಮಗೆ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ, ಸೊ ಅದನ್ನ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಆ ಟ್ರೇಡಿಂಗ್ ಅಕೌಂಟ್ ಓಪನಿಂಗ್ ಸ್ಟಾಕ್ ಆದ್ಮೇಲೆ ಪರ್ಚೇಸಸ್. ಸೊ ಪರ್ಚೇಸಸ್ ಅಲೆಸ್ ಪರ್ಚೇಸ್ ರಿಟರ್ನ್ಸ್. ಇನ್ ಕೇಸ್ ಏನಾದ್ರು ಆ ರಿಟರ್ನ್ಸ್ ವಿಚ್ ಇಸ್ ರಿಲೇಟೆಡ್ ಟು ಪರ್ಚೇಸ್ ರಿಟರ್ನ್ಸ್ ಯಾವಾಗ ಆಗುತ್ತೆ, ನಾವೇನಾದ್ರೂ ಪರ್ಚೇಸ್ ಮಾಡಿರ್ತೀವಿ, ಐಟಮ್ ಏನಾದ್ರು ಡಿಫೆಕ್ಟಿವ್ ಇರ್ಬೋದು, ಇಲ್ಲ ನಾವು ಕೇಳಿರ್ತಕ್ಕಂಥ ಕ್ವಾಲಿಟಿ ಬಂದಿಲ್ಲದೆ ಇದ್ದಾಗ ನಾವೇನ್ ಮಾಡ್ತೀವಿ, we are going to send it back to the suppliers. ಸೊ ಅದನ್ನ ನಾವೇನಂತ ಕರಿತೀವಿ, ಪರ್ಚೇಸ್ ರಿಟರ್ನ್ಸ್ ಅಂತ ಕರಿತೀವಿ. ಆ ಪರ್ಚೇಸ್ ರಿಟರ್ನ್ಸ್ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಇದ್ರೆ, ಸೊ we are going to deduct it from the purchases. ಸೊ ನೆಟ್ ಪರ್ಚೇಸ್ ಬರುತ್ತೆ. ನೆಟ್ ಪರ್ಚೇಸ್ ನಾವು ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಹಾಕ್ತೀವಿ. ಸೊ ಅದಾದ್ಮೇಲೆ ಸೊ ಅಗೇನ್ ದೀಸ್ ಆರ್ ದ ಇಂಪಾರ್ಟೆಂಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದನ್ನ ನಾವು ಎಲ್ಲಿ ತೋರಿಸ್ತೀವಿ ಅಂದ್ರೆ ಡೈರೆಕ್ಟ್ ಡೆಬಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್. ಇದನ್ನ ಎಲ್ಲಿ ತೋರಿಸ್ತೀವಿ ನಾವು, ಡೆಬಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್. ಸೊ ಮೂವ್ ಆನ್ ಟು ದ ಕ್ರೆಡಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್. ಸೊ ನಾನು ಈಗಾಗಲೇ ಹೇಳಿದೆ ನಿಮ್ಗೆ ಕ್ರೆಡಿಟ್ ಸೈಡ್ ಅಲ್ಲಿ ಏನೇನು ಬರುತ್ತೆ ನಮಗೆ, ಡೈರೆಕ್ಟ್ ಇನ್ಕಮ್. ಸೊ ಡೈರೆಕ್ಟ್ ಇನ್ಕಮ್ ಅಂದ ತಕ್ಷಣ ನಮ್ಗೆ ಏನ್ ಗೊತ್ತಾಗಬೇಕು, ಸೇಲ್ಸ್. ಸೇಲ್ಸ್ ಬಟ್ ವಾಟ್, ರೆವೆನ್ಯೂ ಜನರೇಷನ್. ನೀವೇನ್ ಸೇಲ್ಸ್ ಮಾಡಿದ್ರೆ ಅದರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ, ಅದ್ರ ರಿಸೀಟ್ಸ್ ಅಂತ ಕೂಡ ನಾವು ಕರಿತೀವಿ. ಸೊ ಅದನ್ನ ನಾವು ಡೈರೆಕ್ಟ್ ಇನ್ಕಮ್ ಅಂತ ಕರಿತೀವಿ. ಸಪೋಸ್ ಇಫ್ ಐ ಆಮ್ ಮ್ಯಾನುಫ್ಯಾಕ್ಚರಿಂಗ್ ಪೆನ್, ಸೊ ನಾನು ಮ್ಯಾನುಫ್ಯಾಕ್ಚರಿಂಗ್ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ನನ್ನ ಪೆನ್ ಅನ್ನ ಸೋಲ್ಡ್ ಔಟ್ ಮಾಡಾದ್ಮೇಲೆ ನನಗೆ ಏನು ರೆವೆನ್ಯೂ ಜನರೇಟ್ ಆಗುತ್ತೆ ಅದನ್ನ ಸೇಲ್ಸ್ ಅಂತ ಕರಿತೀನಿ. ದಟ್ ಇಸ್ ಮೈ ರೆವೆನ್ಯೂ ಜನರೇಷನ್. ಆ ರೆವೆನ್ಯೂನ ನಾ ಎಲ್ಲಿ ತೋರಿಸ್ತೀನಿ ಅಂತಂದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ತೀನಿ. ಸೊ ಲೆಸ್ ಸೇಲ್ಸ್ ರಿಟರ್ನ್ಸ್. ಸೇಲ್ಸ್ ರಿಟರ್ನ್ಸ್ ಯಾವಾಗ ಬರುತ್ತೆ ಅಂದ್ರೆ, ನಾನು ಪ್ರಾಡಕ್ಟ್ ಡೆಲಿವರಿ ಮಾಡಿರ್ತೀನಿ ಯಾರಿಗೆ, ಕಸ್ಟಮರ್ಸ್ಗೆ. ಸೊ ಕಸ್ಟಮರ್ಸ್ಗೆ ಏನಾದ್ರು ಕ್ವಾಲಿಟಿನಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ, ಸಪೋಸ್ ಅವ್ನು ಕೇಳಿದಂತ ಪ್ರಾಡಕ್ಟ್ ನಾನು ಏನಾದ್ರು ಸೆಂಡ್ ಮಾಡಿಲ್ಲ ಅಂತ ಅಂದಾಗ ಅವನೇನ್ ಮಾಡ್ತಾನೆ, ರಿಟರ್ನ್ ಮಾಡ್ತಾನೆ. ಸೊ ಇದನ್ನ ರಿಟರ್ನ್ ಇನ್ವರ್ಡ್ಸ್ ಅಂತ ಕೂಡ ಕರಿತೀವಿ, ಇದನ್ನ ಸೇಲ್ಸ್ ರಿಟರ್ನ್ಸ್ ಅಂತ ಕರಿತೀವಿ. ನಿಮ್ಮ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಸೇಲ್ಸ್ ರಿಟರ್ನ್ಸ್ ಇದ್ರೆ we are going to deduct it from the sales. ಸೊ ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್. ಸೊ ವಾಟ್ ಇಸ್ ಕ್ಲೋಸಿಂಗ್ ಸ್ಟಾಕ್? ಅನ್ಸೋಲ್ಡ್ ಗೂಡ್ಸ್. ಸೊ ನೀವು ಪರ್ಟಿಕ್ಯುಲರ್ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಏನಾದ್ರು ಅನ್ಸೋಲ್ಡ್ ಗೂಡ್ಸ್ ಏನಾದ್ರು ಇದ್ರೆ, ಅನ್ಸೋಲ್ಡ್ ಫಿನಿಶ್ಡ್ ಗೂಡ್ಸ್ ಅದೇನಾದ್ರು ಇದ್ರೆ ಅದನ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಆ ಕ್ಲೋಸಿಂಗ್ ಸ್ಟಾಕ್ ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ, ಸೊ ಕ್ರೆಡಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್. ಸೊ ಕ್ಲೋಸಿಂಗ್ ಸ್ಟಾಕ್ ಗೆ ಮಾಹಿತಿ ಎಲ್ಲಿರುತ್ತೆ ನಿಮ್ಗೆ ಅಂತಂದ್ರೆ, ಸೊ ಫೈನಲ್ ಅಕೌಂಟ್ ಪ್ರಾಬ್ಲಮ್ಸ್ ಕೊಟ್ಟಾಗ ಟ್ರಯಲ್ ಬ್ಯಾಲೆನ್ಸ್ ಇರುತ್ತೆ. ಟ್ರಯಲ್ ಬ್ಯಾಲೆನ್ಸ್ ಕೆಳಗಡೆ ಅದರ್ ಇನ್ಫಾರ್ಮೇಶನ್ ಆರ್ ಫರ್ದರ್ ಇನ್ಫಾರ್ಮೇಶನ್ ಆರ್ ಅಡಿಷನಲ್ ಇನ್ಫಾರ್ಮೇಶನ್ ಆರ್ ಅಡ್ಜಸ್ಟ್ಮೆಂಟ್ಸ್ ಅಂತ ಇರುತ್ತೆ. ಆ ಜಾಗದಲ್ಲಿ ನಿಮ್ಗೆ ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ನೀವು ಡೈರೆಕ್ಟ್ ಇನ್ಕಮ್ ನ ಇನ್ಕಾರ್ಪೊರೇಟ್ ಮಾಡಾದ್ಮೇಲೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕಾರ್ಪೊರೇಟ್ ಮಾಡಾದ್ಮೇಲೆ ನೀವು ಡಿಫರೆನ್ಸ್ ತಗೊಳ್ಬೇಕು. ಯಾಕಂದ್ರೆ ನಾವು ಅಕೌಂಟ್ ನ ಕ್ಲೋಸ್ ಮಾಡ್ಬೇಕು. ಯಾವ ಅಕೌಂಟ್ ನ, ಟ್ರೇಡಿಂಗ್ ಅಕೌಂಟ್ ನ ಕ್ಲೋಸ್ ಮಾಡ್ಬೇಕು. ಸೊ ಟ್ರೇಡಿಂಗ್ ಅಕೌಂಟ್ ನ ಕ್ಲೋಸ್ ಮಾಡೋ ಸಂದರ್ಭದಲ್ಲಿ ಗ್ರಾಸ್ ಪ್ರಾಫಿಟ್ ಬರ್ಬೋದು, ಇಲ್ಲ ಗ್ರಾಸ್ ಲಾಸ್ ಕೂಡ ಬರ್ಬೋದು. ಸೊ ಗ್ರಾಸ್ ಪ್ರಾಫಿಟ್ ಯಾವಾಗ ಬರುತ್ತೆ ಅಂದ್ರೆ, when the total of credit side of the trading account is more than the total amount of the debit side. Let me repeat it once again. When the total amount of the credit side of the trading account is more than the debit side of the trading account, the resulting figure is gross profit.
ಇನ್ ಸಿಂಪಲ್ ಮೀನಿಂಗ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಹೇಗೆ ಸಿಗುತ್ತೆ ನಮ್ಗೆ ಅಂತಂದ್ರೆ ಸೇಲ್ಸ್ ಮೀನ್ಸ್ ನೆಟ್ ಸೇಲ್ಸ್. ಯಾವಾಗ ನಾವು ನೆಟ್ ಸೇಲ್ಸ್ ಅಂತ ಕರಿತೀವಿ, ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್, ದಿಸ್ ಇಸ್ ಕಾಲ್ಡ್ ನೆಟ್ ಸೇಲ್ಸ್. ನೆಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಸೊ ರಿಸಲ್ಟಿಂಗ್ ಫಿಗರ್ ಇಸ್ ಗ್ರಾಸ್ ಪ್ರಾಫಿಟ್, ರೈಟ್? ಸೊ ಹಾಗಾದ್ರೆ ಕಾಸ್ಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಅಂತಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಅಗೈನ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದನ್ನ ಮಾಡಿದ್ರೆ ಯು ವಿಲ್ ಗೆಟ್ ದ ಕಾಸ್ಟ್. ಅವಾಗ ನೆಟ್ ಸೇಲ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಗ್ರಾಸ್ ಪ್ರಾಫಿಟ್. ಇದನ್ನ ನಾವು ಸ್ಟೇಟ್ಮೆಂಟ್ ರೂಪದಲ್ಲಿ ಏನಾದ್ರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋ ಸಂದರ್ಭದಲ್ಲಿ ಈ ರೀತಿ ಫಾರ್ಮುಲಾನ ನಾವು ಯೂಸ್ ಮಾಡ್ಬಿಟ್ಟು ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾವು ಅಕೌಂಟಿಂಗ್ ಫಾರ್ಮುಲಾ ಏನಾದ್ರು ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡೋ ಸಂದರ್ಭದಲ್ಲಿ we are following this pro forma, this specimen, okay? So this ಇದನ್ನ ನಾವು ಗ್ರಾಸ್ ಪ್ರಾಫಿಟ್ ಇಲ್ಲ ಗ್ರಾಸ್ ಲಾಸ್ ನ ಕಂಡುಹಿಡ್ಕೊಳ್ತೀವಿ. ಸೊ ಗ್ರಾಸ್ ಪ್ರಾಫಿಟ್ ಬಗ್ಗೆ ಮಾತಾಡಿದ್ವಿ. ಈಗ ಗ್ರಾಸ್ ಲಾಸ್ ಯಾವಾಗ ಬರುತ್ತೆ ಅಂತಂದ್ರೆ, ಸೊ when the debit side of the trading account is more than the total amount of the credit side of the trading account. ಅಂದ್ರೆ ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ ಜಾಸ್ತಿ ಇದ್ಬಿಟ್ಟು ಕ್ರೆಡಿಟ್ ಸೈಡ್ ಇನ್ಕಮ್ ಕಡಿಮೆ ಇದ್ದಾಗ ನಿಮ್ಗೆ ರಿಸಲ್ಟಿಂಗ್ ಫಿಗರ್ ಏನಾಗುತ್ತೆ, ಗ್ರಾಸ್ ಲಾಸ್ ಬರುತ್ತೆ. ಓಕೆ, ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ನ ಗ್ರಾಸ್ ಲಾಸ್ ನ ಕಂಡು ಎರಡರಲ್ಲಿ ಎರಡೂ ಬರಲ್ಲ ನಮ್ಗೆ, ಗ್ರಾಸ್ ಲಾಸ್ ಬರಲ್ಲ ಗ್ರಾಸ್ ಪ್ರಾಫಿಟ್ ಬರಲ್ಲ. ಸೊ ನಮಗೆ ಗ್ರಾಸ್ ಪ್ರಾಫಿಟ್ ಗ್ರಾಸ್ ಲಾಸ್ ಬರಬಾರ್ದು ಅಂತಂದ್ರೆ, ಸೊ ಟೋಟಲ್ ಕ್ರೆಡಿಟ್ ಸೈಡ್ ಟೋಟಲ್ ಡೆಬಿಟ್ ಸೈಡ್ ಎರಡು ಈಕ್ವಲ್ ಆಗಿರ್ಬೇಕು. ಅದು ತುಂಬಾ ರೇರ್ ಸಿನಾರಿಯೋ. ಸೊ ಆ ಸಿನಾರಿಯೋ ನಮಗೆ ನೋಡ್ಲಿಕ್ಕೆ ತುಂಬಾ ಕಷ್ಟ. ಓಕೆ, ಸೊ ದಿಸ್ ಇಸ್ ಅಬೌಟ್ ಟ್ರೇಡಿಂಗ್ ಅಕೌಂಟ್. ಸೊ ನಾವು ಮೂವ್ ಆನ್ ಟು ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮುಖ್ಯವಾಗಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತೆ ಇಂಡೈರೆಕ್ಟ್ ಇನ್ಕಮ್ ನಾವು ಇಲ್ಲಿ ನೋಡ್ತೀವಿ, ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ನಮಗೆ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅನ್ನ ಕಂಡುಹಿಡ್ಕೊಳ್ಬಹುದು ಇಲ್ಲಿ. ಸೊ ನೋಡೋಣ, ಸೊ ಸ್ಪೆಸಿಮೆನ್ ಏನ್ ಹೇಳ್ತೆ ನೋಡ್ತಾ ಹೋಗೋಣ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. ಸೊ ಅಲ್ಲಿ ಅಕೌಂಟಿಂಗ್ ಪೀರಿಯಡ್ ನಾವು ಮೆನ್ಷನ್ ಮಾಡಬೇಕು. ಸೊ ಬೇಸಿಕಲಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇವೆರಡೂ ನಾಮಿನಲ್ ಅಕೌಂಟ್ ರೂಲ್ ನ ಫಾಲೋ ಮಾಡುತ್ತೆ. ಸೊ ನಾಮಿನಲ್ ಅಕೌಂಟ್ ರೂಲ್ ಏನ್ ಹೇಳ್ತಪ್ಪ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಅಂದ್ರೆ ಸೊ ಡೆಬಿಟ್ ಸೈಡ್ ಏನ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ, ಸೊ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ನಾವು ಡೆಬಿಟ್ ಸೈಡ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀವಿ. ಸೊ ಏನ್ ಇನ್ಕಮ್ಸ್ ಅಂಡ್ ಗೇನ್ಸ್ ಇದನ್ನ ನಾವು ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇನ್ಕಾರ್ಪೊರೇಟ್. ದಟ್ ಇಸ್ ಅ ರೂಲ್ ಫಾರ್ ನಾಮಿನಲ್ ಅಕೌಂಟ್, ರೈಟ್? ಸೊ ದಿಸ್ ಇಸ್ ದ ಸ್ಪೆಸಿಮೆನ್. ಈ ಸ್ಪೆಸಿಮೆನ್ ನೋಡ್ತಾ ಹೋದ್ರೆ ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ನೋಡಿ. ಸೊ ಡೆಬಿಟ್ ಸೈಡ್ ಅಲ್ಲಿ ಟೂ ಟ್ರೇಡಿಂಗ್ ಅಕೌಂಟ್ ಇದೆ, ಬ್ರಾಕೆಟ್ ಅಲ್ಲಿ ಗ್ರಾಸ್ ಲಾಸ್ ಟ್ರಾನ್ಸ್ಫರ್ಡ್ ಅಂತ ಇದೆ. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನಾದ್ರು ಗ್ರಾಸ್ ಲಾಸ್ ಇದ್ರೆ ಆ ಗ್ರಾಸ್ ಲಾಸ್ ನಾವು ಟ್ರೇಡಿಂಗ್ ಅಕೌಂಟ್ ಗೆ ಶಿಫ್ಟ್ ಮಾಡಬೇಕು. ಸಾರಿ, ಗ್ರಾಸ್ ಲಾಸ್ ಅನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಶಿಫ್ಟ್ ಮಾಡಬೇಕು. ಸೊ ಇದು ಲಾಸ್ ಅಂದ್ರೆ ಏನು, ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಯಾಕೆ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ, ಅಗೇನ್ ನಾಮಿನಲ್ ಅಕೌಂಟ್ ರೂಲ್, ಎಕ್ಸ್ಪೆನ್ಸ್ ಅಂಡ್ ಲಾಸಸ್ ಶುಡ್ ಬಿ ಡೆಬಿಟೆಡ್. ಸೊ ಹಾಗಾಗಿ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಸಪೋಸ್ ಏನಾದ್ರು ಬೈ ಟ್ರೇಡಿಂಗ್ ಅಕೌಂಟ್ ಅಂತ ಇದೆ, ಕ್ರೆಡಿಟ್ ಸೈಡ್ ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಇದ್ದಿದ್ರೆ ಆ ಗ್ರಾಸ್ ಪ್ರಾಫಿಟ್ ನಾವು ಟ್ರೇಡಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಟ್ರಾನ್ಸ್ಫರ್ ಮಾಡಿದಾಗ ಅದು ನಿಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ದಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋ ಸಂದರ್ಭದಲ್ಲಿ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರಾಫಿಟ್ ನ ನಾವು ಇನ್ಕಾರ್ಪೊರೇಟ್ ಮಾಡ್ಬೇಕು. ಆ ಪ್ರಾಫಿಟ್ ಅಂತಂದ್ರೆ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಇದೆ ಕ್ರೆಡಿಟ್ ಸೈಡ್, ಗ್ರಾಸ್ ಲಾಸ್ ಇದೆ ಅಂದ್ರೆ ಡೆಬಿಟ್ ಸೈಡ್. ಇವೆರಡರಲ್ಲಿ ಯಾವ್ದಾದ್ರು ಒಂದು ಐಟಮ್ ಇರುತ್ತೆ. ಸೊ ಅದಾದ್ಮೇಲೆ ನೀವು ಆ ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡೋದಾದ್ರೆ, ಸೊ ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸ್ಯಾಲರೀಸ್, ಓಕೆ, ಸೊ ಸ್ಯಾಲರೀಸ್ ಅಂಡ್ ವೇಜಸ್ ಅಂಡ್ ಸ್ಯಾಲರೀಸ್, ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರಾಬ್ಲಮ್ ಅಲ್ಲಿ ಸ್ಯಾಲರೀಸ್ ಅಂಡ್ ವೇಜಸ್ ಅಂತ ಇತ್ತಂದ್ರೆ ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಳ್ಬೇಕು. ಅದನ್ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ವೇಜಸ್ ಅಂಡ್ ಸ್ಯಾಲರೀಸ್ ಅಂತಂದ್ರೆ ಅದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ಬೇಕು. ಸೊ ದಯಮಾಡಿ ಇದು ಸುಮಾರು ವಿದ್ಯಾರ್ಥಿಗಳು ಈ ಕಾನ್ಸೆಪ್ಟ್ ಬಂದಾಗೆ ಕನ್ಫ್ಯೂಷನ್ ಆಗ್ತಾರೆ. ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸಬೇಕಾಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತೋರಿಸ್ತಾರೆ, ಟ್ರೇಡಿಂಗ್ ಅಲ್ಲಿ ತೋರಿಸಬೇಕಾಗಿರ್ತಕ್ಕಂಥದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಸೊ ಲೆಟ್ ಮಿ ರಿಪೀಟ್ ಇಟ್. ಸ್ಯಾಲರೀಸ್ ಅಂಡ್ ವೇಜಸ್, ಸ್ಯಾಲರೀಸ್ ಅಂಡ್ ವೇಜಸ್ ಅಂತ ಬಂದ್ರೆ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸಬೇಕು. ವೇಜಸ್ ಅಂಡ್ ಸ್ಯಾಲರೀಸ್ ಅಂತಂದ್ರೆ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದು ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತೋರಿಸ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ನಮಗೆ ಸುಮಾರು ಎಕ್ಸ್ಪೆನ್ಸಸ್ ನೆಲ್ಲ ನಾವು ಡೆಬಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಕಮ್ಯುನಿಕೇಶನ್ ಎಕ್ಸ್ಪೆನ್ಸಸ್, ಸೊ ಮೊಬೈಲ್ ಬಿಲ್ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಎಕ್ಸ್ಪೆನ್ಸಸ್ ನಾವು ಆ ಕಮ್ಯುನಿಕೇಶನ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಟ್ರಾವೆಲ್ ಅಂಡ್ ಕನ್ವೇಯನ್ಸ್, ಆಫೀಸ್ ರೆಂಟ್, ಅಡ್ವರ್ಟೈಸಿಂಗ್, ಆಡಿಟ್ ಫೀಸ್, ಇನ್ಶೂರೆನ್ಸ್, ರಿಪೇರ್ ಅಂಡ್ ಮೇಂಟೆನೆನ್ಸ್, selling and distribution expenses,
bad debts, salesman commission, interest on loan, depreciation and amortization. ನಾವಿಲ್ಲಿ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಮಾತ್ರ ಬರುತ್ತೆ, ಅಮಾರ್ಟೈಸೇಷನ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಬರಲ್ಲ. ಸೊ ಡಿಪ್ರಿಸಿಯೇಷನ್ ಯಾವಾಗ ಬರುತ್ತೆ ಅಂತಂದ್ರೆ, ಸೊ ಡಿಪ್ರಿಸಿಯೇಷನ್ ಇಟ್ ಇಸ್ ಅನ್ ಅಡ್ಜಸ್ಟ್ಮೆಂಟ್ ಫಾರ್ ಫಿಕ್ಸ್ಡ್ ಅಸೆಟ್. ಸೊ ಯಾವ ಅಸೆಟ್ ಡಿಪ್ರಿಶಿಯೇಟ್ ಆಗುತ್ತೆ, ಸೊ ಡಿಪ್ರಿಶಿಯೇಟ್ ಮೀನ್ಸ್ ವಾಟ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಅದನ್ನ ಮಾತ್ರ ನಾವು ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಕರೀತೀವಿ. ಅಮಾರ್ಟೈಸೇಷನ್ ರಿಲೇಟೆಡ್ ಟು ಇಂಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಸೊ ಗುಡ್ ವಿಲ್, ಕಾಪರೇಟ್ಸ್, ಟ್ರೇಡ್ ಮಾರ್ಕ್, ಟ್ರೇಡ್ ಸೀಕ್ರೆಟ್ಸ್, ಫಾರ್ಮುಲಾಸ್, ಬ್ರಾಂಡ್ ಇಕ್ವಿಟೀಸ್, ಸೊ ಇದೆಲ್ಲ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಇಂಟ್ಯಾಂಜಿಬಲ್ ಅಸೆಟ್ ನ ನಾವು ರೈಟ್ ಆಫ್ ಮಾಡಬೇಕು, ಆ ರೈಟ್ ಆಫ್ ಮಾಡೋದನ್ನ ಅಮಾರ್ಟೈಸೇಷನ್ ಅಂತ ಕರಿತೀವಿ. ಸೊ ನಿಮ್ಮ ಲೆವೆಲ್ಗೆ ಈ ಅಡ್ಜಸ್ಟ್ಮೆಂಟ್ಸ್ ಬರಲ್ಲ. ಸೊ ನೀವು ಮುಂದಿನ ಹಂತದಲ್ಲಿ ಹೈಯರ್ ಎಜುಕೇಶನ್ಗೆ ಹೋದಾಗ ನೀವು ಅಮಾರ್ಟೈಸೇಷನ್ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ತೀರಾ. ಟು ಫಿನಾನ್ಷಿಯಲ್ ಎಕ್ಸ್ಪೆನ್ಸಸ್, ದಿಸ್ ಆಲ್ಸೋ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಬ್ಯಾಂಕ್ ಚಾರ್ಜಸ್, ಲಾಸ್ ಆನ್ ಸೇಲ್ ಆಫ್ ಅಸೆಟ್, ಏನಾದ್ರೂ ಅಸೆಟ್ ನೀವು ಸೇಲ್ ಮಾಡಿರ್ತೀರಾ, ಅದರಿಂದ ಲಾಸ್ ಆಗಿದ್ರೆ ನೀವು ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀರಾ. ಸಪೋಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಇತ್ತಂದ್ರೆ ನೀವು ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ತೀರಾ. ಸೊ ಯಾಕೆ ನಾವು ಪ್ರಾಫಿಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ತೀವಿ ಅಂದ್ರೆ, ಪ್ರಾಫಿಟ್ ಇಸ್ ಇನ್ಕಮ್ ಆರ್ ಗೇನ್. ಸೊ ಹಾಗಾಗಿ ನಾವು ಕ್ರೆಡಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು, ಅದು ಪ್ರೆಸೆಂಟ್ ಮಾಡಬೇಕು. ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ ಕೊನೆಯಲ್ಲಿ, ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಸೊ ಈ ನೆಟ್ ಪ್ರಾಫಿಟ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಕ್ಯಾಪಿಟಲ್ ಅಕೌಂಟ್ಸ್, ಓನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ದಿಸ್ ಇಸ್ ಅಬೌಟ್ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನಾವು ಕ್ರೆಡಿಟ್ ಸೈಡ್ ನೋಡ್ತಾ ಹೋಗೋಣ. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಸೊ ಫಸ್ಟ್ ಏನಿರುತ್ತೆ ಅಂತಂದ್ರೆ, ನಮ್ಗೆ ಯಾವಾಗ್ಲೂ ಆ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಕರಿತೀವಿ, ಆರ್ ಬೈ ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ಅಂದ್ರೆ ಇದು ಗ್ರಾಸ್ ಪ್ರಾಫಿಟ್ ಎಲ್ಲಿಂದ ಬಂದಿರುತ್ತೆ, ಟ್ರೇಡಿಂಗ್ ಅಕೌಂಟ್ಸ್ ಇಂದ ಬರುತ್ತೆ. ದಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅಂಡರ್ ದಿ ಕ್ರೆಡಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಅದಾದ್ಮೇಲೆ ಅದರ್ ಇನ್ಕಮ್, ಇನ್ ಕೇಸ್ ಏನಾದ್ರು ಮಿಸ್ಲೇನಿಯಸ್ ರಿಸಿಟ್ಸ್, ಮಿಸ್ಲೇನಿಯಸ್ ಇನ್ಕಮ್, ಅದರ್ ಇನ್ಕಮ್, ಅದೇನಾದ್ರು ಇದ್ರೆ ನಾವು ಅದನ್ನ ಅದರ್ ಇನ್ಕಮ್ ಅಂತ ಕರಿತೀವಿ. ಸೊ ಅದನ್ನ ಕ್ರೆಡಿಟ್ ಸೈಡ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸಬೇಕು. ಸೊ ನೀವು ಟ್ರಯಲ್ ಬ್ಯಾಲೆನ್ಸ್ ನೋಡ್ತಾ ಹೋದ್ರೆ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನಿರುತ್ತೆ ನಿಮ್ಗೆ ಅಂತಂದ್ರೆ, ಸೊ ಬೇಸಿಕಲಿ ಇಟ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಆಲ್ ಲೆಡ್ಜರ್ ಅಕೌಂಟ್ಸ್ ಅಂತ ಕೂಡ ಕರಿತೀವಿ. ಯಾವ್ದನ್ನ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಹೇಗಿರುತ್ತೆ ಅಂತಂದ್ರೆ, ನಿಮ್ಗೊಂದು ಪರ್ಟಿಕ್ಯುಲರ್ ಕಾಲಮ್ ಇರುತ್ತೆ, ಒಂದು ಡೆಬಿಟ್ ಅಮೌಂಟ್ ಕಾಲಮ್ ಇರುತ್ತೆ, ಒಂದು ಕ್ರೆಡಿಟ್ ಅಮೌಂಟ್ ಕಾಲಮ್ ಇರುತ್ತೆ, ರೈಟ್. ಸೊ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಏನೇನು ಐಟಮ್ಸ್ ಬರುತ್ತೆ, ನಾವು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು ಅಂತಂದ್ರೆ, ಸೊ ಟ್ರಯಲ್ ಬ್ಯಾಲೆನ್ಸ್ ನ ನೋಡಿ. ಸೊ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಅಂತ ಇರುತ್ತೆ ಅಲ್ಲಿ. ಸೊ ಕ್ರೆಡಿಟ್ ಸೈಡ್ ಕಾಲಮ್ ಇರುತ್ತೆ, ಕ್ರೆಡಿಟ್ ಅಮೌಂಟ್ ಕಾಲಮ್ ಇರುತ್ತೆ, ಅಲ್ಲಿ ನೀವು ನೋಡ್ತಾ ಹೋಗಿ, ಅಲ್ಲಿ ಇನ್ಕಮ್ಸ್ ಏನಿರುತ್ತಲ್ಲ, ಇನ್ಕಮ್ ಪಾರ್ಟ್ ಮಾತ್ರ ನೀವು ಅಲ್ಲಿಂದ ಪಿಕ್ ಮಾಡ್ಬಿಟ್ಟು ನೀವು ಆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಏನೇನಿರುತ್ತೆ ಅಲ್ಲಿ, ಏನೇನು ಇರ್ಬೋದು ಅಂತಂದ್ರೆ, ಇಂಟ್ರೆಸ್ಟ್ ರಿಸೀವ್ಡ್, ಏನಾದ್ರೂ ಇಂಟ್ರೆಸ್ಟ್ ರಿಸೀವ್ಡ್ ಐಟಮ್ಸ್ ಇದ್ರೆ ಅದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಸೊ ಅದನ್ನ ನಾವು ಇಲ್ಲಿ ತೋರಿಸ್ಬೇಕು, ಎಲ್ಲಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸಬೇಕು. ಇನ್ ಕೇಸ್ ಏನಾದ್ರು ಕಮಿಷನ್ ರಿಸೀವ್ಡ್ ಇದ್ರೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಇದ್ರೆ, ರೆಂಟ್ ರಿಸೀವ್ಡ್ ಇದ್ರೆ, ಸೊ ಅದನ್ನ ನಾವು ಕ್ರೆಡಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಸೊ ಕೊನೆಗೆ ಬೈ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ, ನೆಟ್ ಲಾಸ್ ಟ್ರಾನ್ಸ್ಫರ್ಡ್ ಅಂತ ಇದೆ, ಅದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ನಾವು ಓನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ನೆಟ್ ಲಾಸ್ ಯಾವಾಗ ಬರುತ್ತೆ, ನೆಟ್ ಪ್ರಾಫಿಟ್ ಯಾವಾಗ ಬರುತ್ತೆ, ಅದನ್ನ ನಾವು ತಿಳ್ಕೊಳ್ಬೇಕು. ಸೊ ನೆಟ್ ಪ್ರಾಫಿಟ್ ಯಾವಾಗ ಬರುತ್ತೆ ಅಂತಂದ್ರೆ, ಸೊ ನಿಮ್ಗೆ ಕ್ರೆಡಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಜಾಸ್ತಿ ಇದ್ದು, ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಡಿಮೆ ಇದ್ದಾಗ, ಸೊ ರಿಸಲ್ಟಿಂಗ್ ಫಿಗರ್ ಈಸ್ ನೆಟ್ ಪ್ರಾಫಿಟ್. ಸೊ ಅದೇ ರೀತಿಯಾಗಿ ನೆಟ್ ಲಾಸ್ ಯಾವಾಗ ಬರುತ್ತೆ ಅಂತಂದ್ರೆ, ಸೊ ನಿಮ್ಗೆ ಕ್ರೆಡಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಡಿಮೆ ಇದ್ದು, ಸೊ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಜಾಸ್ತಿ ಇದ್ದಾಗ ನಿಮ್ಗೆ ರಿಸಲ್ಟಿಂಗ್ ಫಿಗರ್ ಏನಾಗುತ್ತೆ, ನೆಟ್ ಲಾಸ್ ಆಗುತ್ತೆ. ಆ ನೆಟ್ ಲಾಸ್ ನ ನಾವು ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಟ್ ಪ್ರಾಫಿಟ್ ಇದ್ರೂ ಕೂಡ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಟ್ ಲಾಸ್ ನೀವೇನಾದ್ರು ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಓವರ್ ಆಲ್ ಕ್ಯಾಪಿಟಲ್ ಅಕೌಂಟ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಇದ್ದಾಗೆ ಆ ಪ್ರಾಫಿಟ್ ನ ನೀವು ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕ್ಯಾಪಿಟಲ್ ಅಕೌಂಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಪ್ರಾಫಿಟ್ ಇದ್ದಾಗ ದೊಡ್ಡದಾಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರು ನೆಟ್ ಲಾಸ್ ಇದ್ರೆ ನಿಮ್ಮ ಕ್ಯಾಪಿಟಲ್ ಅಕೌಂಟ್ ಚಿಕ್ಕದಾಗ್ತಾ ಬರುತ್ತೆ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ನೆಟ್ ಪ್ರಾಫಿಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನೌ ವಿ ಆರ್ ಗೋಯಿಂಗ್ ಟು ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಬ್ಯಾಲೆನ್ಸ್ ಶೀಟ್. So this is the fourth component in case of manufacturing concern. So manufacturing concerns ಇಲ್ಲ, trading concerns ಇಲ್ಲ ಅಂತಂದ್ರೆ this is the third component. Okay, so balance sheet ನಾವು ಏನಂತ ಕರಿತೀವಿ, ಫೈನಾನ್ಷಿಯಲ್ ಪೊಸಿಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಆ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಶೀಟ್ ಅಂದ ತಕ್ಷಣ ನೀವು ನಿಮ್ಗೆ ಏನ್ ನೆನಪಾಗಬೇಕು, there are two things you need to remember. ಒಂದು ಸೋರ್ಸಸ್ ಆಫ್ ಫಂಡ್ಸ್ ಅಂತ ಕರಿತೀವಿ, ಅಂದ್ರೆ ನಿಮ್ಮ ಫಂಡ್ಸ್ ಯಾವ ಯಾವ ಮೂಲಗಳಿಂದ ಬಂದಿದೆ ಅನ್ನೋದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು.
ಇನ್ನೊಂದು ಅಪ್ಲಿಕೇಶನ್ ಆಫ್ ಫಂಡ್ಸ್, ಅಂದ್ರೆ ಬಂದಿರತಕ್ಕಂತ ಸೋರ್ಸಸ್ ಆಫ್ ಫಂಡ್ಸ್ ಏನಿದೆಯಲ್ಲ ಅಲ್ಲಿ ಹೇಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಾ, ಯಾವ ಯಾವ ಅಸೆಟ್ ಅಲ್ಲಿ ನೀವು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರಾ, ಲ್ಯಾಂಡ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಾ, ಬಿಲ್ಡಿಂಗ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಾ, ಅಗೇನ್ ಫರ್ನಿಚರ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಾ, ನಗದು ರೂಪದಲ್ಲಿ ಎಷ್ಟಿದೆ ಅನ್ನೋದನ್ನ ನಾವು ಅಪ್ಲಿಕೇಶನ್ ಆಫ್ ಫಂಡ್ಸ್ ಆರ್ ಯೂಸಸ್ ಆಫ್ ಫಂಡ್ಸ್ ಮುಖಾಂತರ ತಿಳ್ಕೊಳ್ಬಹುದು. ಸೊ ಯಾಕೆ ನಾವು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಒಂದು ಎಂಟಿಟಿ ಫಿನಾನ್ಷಿಯಲ್ ಸ್ಟ್ರೆಂತ್ ಮತ್ತು ವೀಕ್ನೆಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಸೊ ನಾವು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ನ ಪ್ರಿಪರೇಷನ್ ಮಾಡೋದಕ್ಕೆ ಮುಂಚಿತ ಅಗೇನ್ ಪ್ರಿಪೇರ್ ಮಾಡ್ಬೇಕಂದ್ರೆ ಸೊ ದೇರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ಅರೇಂಜ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಸೊ ಹೇಗೆ ಅರೇಂಜ್ಮೆಂಟ್ ಅಂತಂದ್ರೆ ಸೊ ದೇರ್ ಆರ್ 4 ಅಪ್ರೋಚಸ್ ಆರ್ ಆರ್ಡರ್ಸ್ ಅಂತ ಕೂಡ ಕರಿತೀವಿ ನಾವು, ನಾಟ್ 4 3 ಐ ಆಮ್ ಸಾರಿ. ಫಸ್ಟ್ ಒನ್ ರಿಜಿಡಿಟಿ ಆರ್ ಪರ್ಮನೆನ್ಸ್ ಆರ್ಡರ್ ಅಂತ ಕರಿತೀವಿ. ರಿಜಿಡಿಟಿ ಆರ್ ಪರ್ಮನೆನ್ಸ್ ಆರ್ಡರ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಅಗೇನ್ ಬ್ಯಾಲೆನ್ಸ್ ಶೀಟ್ ಪಾರ್ಟ್ ನ ನಾವು ಡಿವೈಡೆಡ್ ಇಂಟು 2 ಕಾಂಪೊನೆಂಟ್ಸ್, ಒಂದು ಲಯಬಿಲಿಟಿ ಸೈಡ್ ಅಂತ ಕರಿತೀವಿ, ಇನ್ನೊಂದು ಅಸೆಟ್ ಸೈಡ್ ಅಂತ ಕರಿತೀವಿ. ಲೆಫ್ಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ನಾವು ಲಯಬಿಲಿಟಿ ಅಂತ ಕರಿತೀವಿ, ರೈಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ನಾವು ಅಸೆಟ್ ಸೈಡ್ ಅಂತ ಕರಿತೀವಿ. ಸೊ ಅಸೆಟ್ ಸೈಡ್ ಅಲ್ಲಿ ಫಸ್ಟ್ ನಾವು ಫಿಕ್ಸ್ಡ್ ಅಸೆಟ್ ನ ಫಿಕ್ಸ್ಡ್ ಅಸೆಟ್ ನಥಿಂಗ್ ಬಟ್ ವಾಟ್ ನಾನ್ ಕರೆಂಟ್ ಅಸೆಟ್ ಅಂತ ಕರಿತೀವಿ. ನಾನ್ ಕರೆಂಟ್ ಅಸೆಟ್ ಏನೇನಿರುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ ಅದನ್ನ ನಾವು ಫಸ್ಟ್ ಪ್ರೆಸೆಂಟ್ ಮಾಡ್ತೀವಿ ಎಲ್ಲಿ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಅದಾದ್ಮೇಲೆ ಕರೆಂಟ್ ಅಸೆಟ್ ಮಾಹಿತಿನ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ನೀವು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಇದು ಬಂದಾಗ ಸೊ ಅಲ್ಲಿ ಫಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ನಾವು ಡಿಸ್ಕ್ಲೋಸ್ ಮಾಡ್ತೀವಿ, ಅದಾದ್ಮೇಲೆ ಆ ಕರೆಂಟ್ ಲಯಬಿಲಿಟೀಸ್. ಈ ಫಾರ್ಮೆಟ್ ನಾವೇನಂತ ಕರಿತೀವಿ ರಿಜಿಡಿಟಿ ಆರ್ಡರ್ ಅಂತ ಕರಿತೀವಿ. ಓಕೆ, ರಿಜಿಡಿಟಿ ಆರ್ ಪರ್ಮನೆನ್ಸ್ ಆರ್ಡರ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ಇಸ್ liquidity order. What is the liquidity? Liquidity means the conversion of asset into cash. ನೀವು ಒಂದು ಅಸೆಟ್ ಇರುತ್ತೆ, ಆ ಅಸೆಟ್ ನ ಎಷ್ಟು ಬೇಗ ಆ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತೀರಾ ಅದನ್ನ ನಾವು ಲಿಕ್ವಿಡಿಟಿ ಅಂತ ಕೂಡ ಕರಿತೀವಿ. ಸೊ ಇನ್ ಸಿಂಪಲ್ ಮೀನಿಂಗ್ ಲಿಕ್ವಿಡಿಟಿ ಅಂತಂದ್ರೆ ಕ್ಯಾಶ್ ಪೊಸಿಷನ್. ಸೊ ನಿಮ್ಮಲ್ಲಿ ಕ್ಯಾಶ್ ಪೊಸಿಷನ್ ಯಾವ ರೀತಿ ಅನ್ನೋದು ಕೂಡ ನಾವು ಲಿಕ್ವಿಡಿಟಿ ಆರ್ಡರ್ ಅಲ್ಲಿ ತಿಳ್ಕೊಳ್ಬಹುದು. ಈ ಲಿಕ್ವಿಡಿಟಿ ಆರ್ಡರ್ ಆಫ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡೋ ಸಂದರ್ಭದಲ್ಲಿ ಹೇಗೆ ಬ್ಯಾಲೆನ್ಸ್ ಶೀಟ್ ಅರೇಂಜ್ಮೆಂಟ್ಸ್ ಇರುತ್ತೆ ಅಂತಂದ್ರೆ ಸೊ ಅಗೇನ್ ಲಯಬಿಲಿಟಿ ಅಸೆಟ್ ಸೈಡ್ ಹೋಗೋಣ. ಅಸೆಟ್ ಸೈಡ್ ಅಲ್ಲಿ ಫಸ್ಟ್ ಕರೆಂಟ್ ಅಕೌಂಟ್ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಸೊ ಕರೆಂಟ್ ಅಸೆಟ್ ಆದ್ಮೇಲೆ ನಾನ್ ಕರೆಂಟ್ ಅಸೆಟ್ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಇದು ಫಾರ್ಮ್ಯಾಟ್. ದಿಸ್ ಇಸ್ ದ ಆರ್ಡರ್ ಆಫ್ ಅಸೆಟ್ಸ್ ಅಂಡರ್ ದಿ ಹೆಡ್ ಆಫ್ ಲಿಕ್ವಿಡಿಟಿ ಆರ್ಡರ್. ಅದೇ ರೀತಿಯಾಗಿ ನೀವು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಬಂದಾಗ ಫಸ್ಟ್ ಕರೆಂಟ್ ಲಯಬಿಲಿಟೀಸ್ ನ ಡಿಸ್ಕ್ಲೋಸ್ ಮಾಡ್ತೀವಿ, ಅದಾದ್ಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸ್ ನ ಡಿಸ್ಕ್ಲೋಸ್ ಮಾಡ್ತೀವಿ. ಇದು ಯಾವ ಫಾರ್ಮ್ಯಾಟ್ ಇದು ಯಾವ ಅಪ್ರೋಚ್ ಅಲ್ಲಿ ಸಿಗುತ್ತೆ ಅಂತಂದ್ರೆ ಲಿಕ್ವಿಡಿಟಿ ಆರ್ಡರ್ ಅಂತ ಕೂಡ ಕರಿತೀವಿ, ರೈಟ್. ಸೊ ಇನ್ನು ಮಿಕ್ಸ್ಡ್ ಆರ್ಡರ್ ಇದೆಯಲ್ಲ, ಸೊ ಮಿಕ್ಸ್ಡ್ ಆರ್ಡರ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ರಿಜಿಡಿಟಿ ಆರ್ಡರ್ ಅಂಡ್ ಲಿಕ್ವಿಡಿಟಿ ಆರ್ಡರ್. ಸೊ ನಾವು ಅಸೆಟ್ ಸೈಡ್ ಅರೇಂಜ್ಮೆಂಟ್ಸ್ ಗೆ ನಾವು ಯಾವ್ದನ್ನ ಫಾಲೋ ಮಾಡ್ತೀವಿ ಅಂದ್ರೆ ಲಿಕ್ವಿಡಿಟಿ ಆರ್ಡರ್ ನ ಫಾಲೋ ಮಾಡ್ತೀವಿ. ಲಯಬಿಲಿಟಿ ಸೈಡ್ ನ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ವಿ ಆರ್ ಫಾಲೋಯಿಂಗ್ ರಿಜಿಡಿಟಿ ಆರ್ಡರ್. ಸೊ ಅದನ್ನ ನಾವ್ ಏನಂತ ಕರಿತೀವಿ ಮಿಕ್ಸ್ಡ್ ಆರ್ಡರ್ ಅಂತ ಕರಿತೀವಿ, ಆರ್ ಹೈಬ್ರಿಡ್ ಆರ್ಡರ್ ಅಂತ ಕೂಡ ಕರಿತೀವಿ. ಈ ಮೂರನ್ನ ನಾವು ಏನಂತ ಕರಿತೀವಿ ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಪ್ರಾಬ್ಲಮ್ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕೂಡ ಕೇಳಬಹುದು. ಆ 2 ಮಾರ್ಕ್ಸ್ ಗೆ ಇಲ್ಲಿ ಏನಾದ್ರು ಶಾರ್ಟ್ ನೋಟ್ಸ್ ಕೇಳಿದಾಗ ಶಾರ್ಟ್ ಕ್ವಶನ್ಸ್ ಕೇಳೋ ಸಂದರ್ಭದಲ್ಲಿ ವಾಟ್ ಈಸ್ ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳ್ತಾರೆ. ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ಅರೇಂಜ್ಮೆಂಟ್ ಆಫ್ ದಿ ಐಟಮ್ಸ್ ವಿಚ್ ಆರ್ ರಿಲೇಟೆಡ್ ಟು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಅದನ್ನ ನಾವು ಏನಂತ ಕರಿತೀವಿ ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ, right? There are 3 ways to do that. Okay, there are 3 approaches for marshalling a balance sheet: rigidity order, liquidity order, and mixed order. This is about balance sheet. So now, we need to look at the pro forma specimen of balance sheet. So if you look at the balance sheet pro forma, so we can see there is 4 columns. So again, left hand side is liabilities. After that, a liability amount. So third column is asset, fourth column is amount which is related to assets, right? So this is the balance sheet. So balance sheet ಅಲ್ಲಿ ನೀವು liability side ನೋಡ್ತಾ ಹೋದ್ರೆ first capital account ಇದೆ, ಅದಾದ್ಮೇಲೆ long term liabilities ಇದೆ, so ಅದಾದ್ಮೇಲೆ current liabilities ಇದೆ. ಇದನ್ನ ನಾವು ಏನಂತ ಕರಿತೀವಿ rigidity form ಅಂತ ಕರಿತೀವಿ. Okay, so ಅಸೆಟ್ ಸೈಡ್ ಬಂದಾಗೆ ಫಸ್ಟ್ ನಾನ್ ಕರೆಂಟ್ ಅಸೆಟ್ ಅಂದ್ರೆ ಫಿಕ್ಸ್ಡ್ ಅಸೆಟ್ ಬರುತ್ತೆ. ಸೊ ಅದನ್ನ ನಾವು ಫಸ್ಟ್ ಡಿಸ್ಕ್ಲೋಸ್ ಮಾಡಿದ್ವಿ ಅಂದ್ರೆ ಪ್ರೆಸೆಂಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ನಾನ್ ಕರೆಂಟ್ ಅಸೆಟ್ ನ ಡಿಸ್ಕ್ಲೋಸ್ ಮಾಡಿದ್ವಿ. ಸೊ ಇದು ಯಾವ ಮೆಥಡ್ ಆಫ್ ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ಇದನ್ನ ರಿಜಿಡಿಟಿ ಆರ್ ಪರ್ಮನೆನ್ಸ್ ಆರ್ಡರ್ ಅಂತ ಕೂಡ ಕರಿತೀವಿ. ಸೊ ನಾವು
ನಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಯಾವ ಮೆಥಡ್ ನ ಫಾಲೋ ಮಾಡ್ತೀವಿ ಅಂದ್ರೆ ಲಿಕ್ವಿಡಿಟಿ ಆರ್ಡರ್ ನ ಫಾಲೋ ಮಾಡ್ತೀವಿ. ಏನ್ ಲಿಕ್ವಿಡಿಟಿ ಅಪ್ರೋಚ್ ಏನ್ ಹೇಳ್ತಂದ್ರೆ ಅಸೆಟ್ಸ್ ಅಂಡ್ ಪ್ರಿಪರೇಷನ್ ಮಾಡೋ ಸಂದರ್ಭದಲ್ಲಿ ಫಸ್ಟ್ ಕರೆಂಟ್ ಅಸೆಟ್ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಕರೆಂಟ್ ಅಸೆಟ್ ಆದ್ಮೇಲೆ ನಾನ್ ಕರೆಂಟ್ ಅಸೆಟ್ ಲೈಕ್ ಫಿಕ್ಸ್ಡ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ ನಾವು ಇದು ಮಾಡ್ತೀವಿ. ಫಸ್ಟ್ ಕರೆಂಟ್ ಅಸೆಟ್ ಬರುತ್ತೆ, ಅದ್ರ ಕೆಳಗಡೆ ನಾನ್ ಕರೆಂಟ್ ಅಸೆಟ್ ಬರುತ್ತೆ. ಇದು ಅಸೆಟ್ಸ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ನೀವು ಲಯಬಿಲಿಟಿ ಸೈಡ್ ಬಂದಾಗ ಫಸ್ಟ್ ಕರೆಂಟ್ ಲಯಬಿಲಿಟೀಸ್ ನಾವು ಡಿಸ್ಕ್ಲೋಸ್ ಮಾಡ್ತೀವಿ, ಅದಾದ್ಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸ್ ನ ಡಿಸ್ಕ್ಲೋಸ್ ಮಾಡ್ತೀವಿ. ಸೊ ಇದನ್ನ ನಾವೇನಂತ ಕರಿತೀವಿ, ಆ ಲಿಕ್ವಿಡಿಟಿ ಆರ್ಡರ್ ಅಂತ ಕೂಡ ಕರಿತೀವಿ. ಲಿಕ್ವಿಡಿಟಿ ಆರ್ಡರ್ ಆಫ್ ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಕೂಡ ಕರಿತೀವಿ. ಸೊ ನಾವು ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಆ ಮೆಥಡ್ ನ